ಶಾಪಿಂಗ್ ಅಂತ ಹಾಸನ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಯ್ಯೋ ಸ್ವಲ್ಪ ಶೀತ ಆಗ್ಬಿಟ್ಟಿದೆ ಇವನಿಗೆ. ಏನೇನು ತಗೊಬೇಕು ಅಂತ ವಿಡಿಯೋ ಮಾಡ್ತೀನಿ, ತನವರೆಗೂ ನೋಡಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಯಾಕೆ ರೆಡಿ ಆಗಿದ್ದೀರಾ ಅನ್ಕೊಂಡ್ರಾ? ನಾವು ಎಲ್ಲಿಗೆ ಹೊರಟಿದ್ದೀವಿ ನೋಡಿ, ಶಾಪಿಂಗ್ ಅಂತ ಹಾಸನ್ಗೆ ಹೋಗ್ತಾ ಇದ್ದೀವಿ. ಬೈಕ್ ರೈಡ್. ಏನ್ ನೋಡ್ತೀವಿ ನೋಡಿ, ಮಠ ಇಲ್ಲಿ ನಮ್ಮೂರಲ್ಲೊಂದು ಮಠ ಇದೆ. ಯಾವ ಮಠ ಇದು? ಶಾಖಿ ಮಠ, ಕೋಡಿ ಮಠ, ಸಾರಿ, ಕೋಡಿ ಮಠ. ಇವತ್ತು ಇಲ್ಲಿ ಲಿಂಗ ಸ್ಥಾಪನೆ ಇದೆ, ತೋರಿಸ್ತೇನೆ ನಿಮಗೆ. ಕಾಣಿಸಲ್ಲ ನಿಮಗೆ? ಚೆನ್ನಾಗಿ ನಡೆಯುತ್ತೆ. ಅಡಿಕೆ ತೋಟ ಇದೆಲ್ಲ. ಇಲ್ಲೇ ಆನೆಗಳು ಬಂದಿದ್ವು ಒಂದ್ಸಲ. ಈಗ ಹೊರಡ್ತಿದ್ದೀವಿ. ಹಾಸನ್ಗೆ ಹೋದ್ಮೇಲೆ ಮತ್ತೆ ಕನೆಕ್ಟ್ ಆಗೋಣ. ನೇಚರ್ನ ಎಂಜಾಯ್ ಮಾಡೋಣ ಅಂತ ಬೈಕ್ ಮೇಲೆ ಹೊರಟಿದ್ದೀವಿ. ಇಲ್ಲೇ ಪಾರ್ಕಿಗೆ ಬಂದಿದ್ವಿ, ಹಾಸನ್ ಪಾರ್ಕ್ಗೆ. ಯಾಕೆ ಅಯ್ಯೋ ಸ್ವಲ್ಪ ಶೀತ ಆಗ್ಬಿಟ್ಟಿದೆ ಇವನಿಗೆ. ಸ್ವಲ್ಪ ಅಲ್ಲಿಂದ ಬಂದ್ವಲ್ಲ, ಒಂಚೂರು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಇಲ್ಲೇ ಪಾರ್ಕ್ ಇತ್ತು, ಬಸ್ ಸ್ಟ್ಯಾಂಡ್ ಮುಂದ್ಗಡೆನೆ. ಇಲ್ಲಿಗೆ ಬಂದಿದ್ವಿ, ಕುತ್ಕೊಂಡ್ವಿ, ಸ್ವಲ್ಪ ಅವನಿಗೂ ಫೀಡ್ ಮಾಡಿದೆ. ಈಗ ಹೋಗಬೇಕು ಸ್ವಲ್ಪ. ಹಾಸನಲ್ಲಿ ಫಸ್ಟ್ ನಾವು ಹೋಗಿದ್ದು ಹೇರ್ ಸಲೂನ್ಗೆ, ಹೇರ್ ಕಟ್ ಮಾಡ್ಸಕ್ಕಂತ. ಯಾಕಂದರೆ 1 ವರ್ಷದಿಂದ ನಾನು ಹೇರ್ ಕಟ್ ಮಾಡಿಸಿದ್ದಿಲ್ಲ. ಹೇರ್ಸ್ ಫುಲ್ ಸ್ಪ್ಲಿಟ್ಸ್ ಆಗಿತ್ತು ಆ್ಯಂಡ್ ಫುಲ್ ಡ್ರೈ ಆಗಿತ್ತು. ಹಂಗಾಗಿ ಹೇರ್ ಕಟ್ ಮಾಡ್ಸೋಣ ಅಂತ ಸಲೂನ್ಗೆ ಹೋದ್ವಿ. ನೋಡ್ತಿರ್ಬೋದು ನನ್ನ ಹೇರ್ ಕಟ್ ಯಾವ ಥರ ಮಾಡಿದ್ದಾರೆ ಅಂದರೆ, ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ನನ್ನ ಹೇರ್ ಕಟ್ ಈ ಥರ ಇಷ್ಟು ಚೆನ್ನಾಗಾಗುತ್ತೆ ಅಂತ. ನಾನು ಲಾಸ್ಟ್ ಟೈಮ್ 1 ಇಯರ್ ಬ್ಯಾಕ್ ಮಾಡಿಸಿದ್ದೆ, ನನಗಷ್ಟು ಇಷ್ಟ ಆಗಿದ್ದಿಲ್ಲ ಹೇರ್ ಕಟ್ಟು. ನಾನು ಇವತ್ತು ಮಾಡಿಸಿದ್ದೆ ಹೇರ್ ಕಟ್ಟು, ನನಗೆ ನಂಬಕ್ಕೆ ಆಗ್ತಿಲ್ಲ ಇದು ನಾನಾ ಅಂತ, ಅಷ್ಟು ಚೆನ್ನಾಗಾಗಿದೆ ಹೇರ್ ಕಟ್ಟು. ಹೇರ್ ಕಟ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೇರ್ ಕಟ್ ಎಲ್ಲ ಆಯಿತು. ಈಗ ಶಾಪ್ ಮಾಡಬೇಕು, ಸ್ವಲ್ಪ ಥಿಂಗ್ಸ್ ತಗೋಬೇಕು. ಇನ್ಸ್ಟಾದಲ್ಲಿ
ಎಲ್ಲ ಶಾಪಿಂಗ್ ಮಾಡಾಯಿತು ರಿಲಯನ್ಸಲ್ಲಿ. ನಮ್ಮ ಮನೆಯವರು ಇಲ್ಲೇ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ. ಮುಂದೆ ಇನ್ನೇನು ಹೊರಡಬೇಕು. ಟೈಮ್ 4:30 5 ಗಂಟೆ ಆಗ್ತಾ ಬಂತು. ನೆಕ್ಸ್ಟ್ ಮಂತಿಂದ ನಾನು ಡಯಟ್ ಮಾಡಬೇಕಂತ ಈಗಲೇ ಎಲ್ಲ ತಿನ್ಕೊಂಬಿಡೋಣ ಅಂತ ನಾನು ಸ್ಟ್ರೀಟ್ ಫುಡ್ಡಲ್ಲಿ ಗೋಬಿ ತಿಂದೆ. ಆ್ಯಂಡ್ ನಮ್ಮ ಮನೆಯವರು ಎಗ್ ರೈಸ್ ತಿಂದರು. ನನ್ನ ಮಗ ಹಂಗೆ ಬಿರಿ 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 ಕಣ್ಣು ಬಿಟ್ಕೊಂಡು ನೋಡ್ತಾನೆ ಇದ್ದ ನಾವಿಬ್ಬರು ತಿನ್ನೋದನ್ನ. ಲೇಟ್ ಆಗುತ್ತೆ ಕತ್ಲಾಗುತ್ತೆ ಅಂತ ಬೇಗ ಹೊರಟ್ವಿ. ನೇಚರ್ನು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಹಾಗೆ ಹೊರಟ್ವಿ. Try not to catch a glimpse of me.